ಹಲೋ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಂದು ಮಂಗಳವಾರ ಬೆಳಿಗ್ಗೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಮಾರ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಇವತ್ತು ನಾನು ತಿಂಡಿಗೆ ವೈಟ್ ಗೀ ರೈಸ್ನ ಮಾಡ್ತಾಯಿದ್ದೆ. ಸೊ ಆ ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಇಲ್ಲಿ ಒಂದು 4ರಿಂದ 5 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ತೊಗೊಂಡಿದ್ದೀನಿ. ಮತ್ತು ಅದಕ್ಕೆ 2 ಪಲಾವ್ ಎಲೆ ಮತ್ತು 1 ಅನಾನಸ್ ಹೂವು ಮತ್ತು 2 ಮರಾಠ ಮೊಗ್ಗು ಮತ್ತು 1 ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದು ಸ್ವಲ್ಪ ಲೈಟಾಗಿ ಫ್ರೈ ಆಗಬೇಕು. ಇದಕ್ಕೆ 2 ಪೀಸ್ ಆಗುವಷ್ಟು ಚಕ್ಕೆ ಮತ್ತು 2ರಿಂದ 3 ಲವಂಗನ ಹಾಕ್ಕೊಳ್ತೀನಿ. ನೋಡಿ, ಈ ರೀತಿ ಚಕ್ಕೆನ ಮುರಿದು ಹಾಕ್ಕೊಳ್ಳಿ, ಫ್ಲೇವರ್ ಚೆನ್ನಾಗಿ ಬರುತ್ತೆ. ಒಂದು 2ರಿಂದ 3 ಲವಂಗ ಹಾಕಿದ ನಂತರ ಇದಕ್ಕೆ ಒಂದು 2 ಗೆಡ್ಡೆ ಆಗುವಷ್ಟು ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಈರುಳ್ಳಿ ಟ್ರಾನ್ಸ್ಪರೆಂಟ್ ಆದರೆ ಸಾಕು, ತುಂಬಾ ಕಪ್ಪುಗೆ ಫ್ರೈ ಆಗಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಯಾಕಂದರೆ ಇದು ವೈಟ್ ಗೀ ರೈಸ್ ಆಗಿರೋದ್ರಿಂದ ಬ್ರೌನ್ ಆದರೆ ಚೆನ್ನಾಗಿರೋದಿಲ್ಲ. ಸೊ ಅದಕ್ಕೋಸ್ಕರ. ಹಾಗೆ ನಂತರ ಇದಕ್ಕೆ 1-2 ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಂಡು 1 ನಿಮಿಷ ಈ ರೀತಿ ಬಾಡಿಸ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಜಾಸ್ತಿ ಏನು ಫ್ರೈ ಮಾಡೋದು ಏನು ಬೇಕಾಗಿಲ್ಲ. ಈ ರೀತಿ 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸಣ್ಣ ಊರಿನಲ್ಲಿ ಇಟ್ಕೊಂಡು ನಾನಿಲ್ಲಿ ಒಂದು 6ರಿಂದ 7 ಸ್ಪೂನ್ ಆಗುವಷ್ಟು ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಮನೇಲೇ ಮಾಡ್ಕೊಳ್ಳಿ ಮೊಸರನ್ನ, ಆದಷ್ಟು ಹೊರಗಡೆ ಮೊಸರು ತರೋದೇನು ಬೇಡ, ಮನೇಲೇ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ನೋಡಿ, ರೀತಿ ಒಂದು 6ರಿಂದ 7 ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರನ್ನ ಹಾಕ್ಕೊಂಡು ಆದಷ್ಟು ಸಣ್ಣ ಊರಿನಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡಿದ ನಂತರ ಇದಕ್ಕೆ ನಾನು ಅಕ್ಕಿನ 2 ಲೋಟ ಹಾಕ್ಕೊಂಡಿದ್ದೀನಿ. ಸೊ ಹಾಗಾಗಿ 4 ಲೋಟ ನೀರನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ. ನಂತರ ನಾನು ಕೊನೆಯಲ್ಲಿ ಇಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಅದರದ್ದು ಸ್ಮೆಲ್ಲು ತುಂಬಾ ಅಂದರೆ ಈ ಗೀ ರೈಸ್ ಮಾಡಿದಾಗ ಸ್ಮೆಲ್ಲು ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಮೇಲ್ಗಡೆ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಅದು ತುಪ್ಪ ಹಾಕಿರೋದು ಸ್ಕಿಪ್ ಆಗಿದೆ. ಸೊ ಹಾಗಾಗಿ ನಂತರ ನೀರು ಕುದಿ ಬಂದ ತಕ್ಷಣ ನಾನಿಲ್ಲಿ ಅಕ್ಕಿನ ಹಾಕ್ಕೊತಿದ್ದೀನಿ. ಅಕ್ಕಿ ಹಾಕ್ಕೊಂಡು 1 ವಿಷಲ್ ಬರ್ಸ್ಕೊಂಡ್ರೆ ನಮ್ಮ ವೈಟ್ ಗೀ ರೈಸ್ ರೆಸಿಪಿ ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ, ತುಂಬ ಉದುದ್ರಾಗಿ ತುಂಬಾ ಚೆನ್ನಾಗಾಗುತ್ತೆ. ನೋಡಿ, ರೀತಿ ಆಗಿದೆ. ಹಾಗೆ ಅಚ್ಚುಗೂ ಅಷ್ಟೇ ಲಂಚ್ ಬಾಕ್ಸ್ಗೆ ನಾನಿಲ್ಲಿ ವೈಟ್ ಗೀ ರೈಸ್ನೇ ಹಾಕ್ತಾಯಿದ್ದೀನಿ. ನಾನು ತುಂಬ ಇಷ್ಟಪಟ್ಟು ತಿಂತಾನೆ, ಯಾಕಂದರೆ ಖಾರ ಇರೋದಿಲ್ಲ ಅಲ್ಲ. ಸೊ ಹಾಗಾಗಿ ಮಕ್ಕಳಿಗೆ ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ. ಅವನಿಗೆ 3 ಬಾಕ್ಸ್ನ ಕೊಟ್ಟು ಕಳಿಸ್ಬೇಕು, 2 ಬಾಕ್ಸ್ನ ಕೊಟ್ಟು ಕಳಿಸ್ಬೇಕು. ಒಂದಕ್ಕೆ ಏನಾದ್ರು ಮನೇಲಿ ಮಾಡಿರೋ ತಿಂಡಿ ಹಾಕಿ ಕೊಟ್ಟು ಕಳಿಸ್ತೀನಿ, ಮತ್ತು ಇನ್ನೊಂದಕ್ಕೆ ಫ್ರೂಟ್ಸ್ ಏನಾದ್ರು ಮಾಡಿಕೊಡ್ತೀನಿ, ಕಟ್ ಮಾಡಿ ಹಾಕ್ಕೊಡ್ತೀನಿ. ನೋಡಿ, ಇವಾಗ ಇನ್ನೊಂದು ಬೌಲ್ಗೆ ಸ್ವಲ್ಪ ಮೊಸರು ಹಾಕ್ಕೊಂಡಿದ್ದೀನಿ. ಅವನಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ಬರೀ ಇದು ರೈಸ್ನ ತಿನ್ನೋಕೆ ಅವನಿಗೂ ಸ್ವಲ್ಪ ಕಷ್ಟ ಅನಿಸ್ಬೋದು. ಸೊ ಹಾಗಾಗಿ ನಂತರ ಇನ್ನೊಂದು ಬಾಕ್ಸಿಗೆ ನಾನು ಆ್ಯಪಲ್ನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಹೀಗೆ ಡೈಲಿ ಒಂದೊಂದು ಥರ, ಅಂದರೆ ಅವನಿಗೆ ಒಂದೊಂದು ಸತಿ ನಾವು ಮಾಡಿದ ಫುಡ್ನೇ ಹಾಕ್ತೀನಿ, ಇಲ್ಲ ಅಂತೇಳಿದ್ರೆ ಸಪ್ರೇಟಾಗಿ ಏನಾದರೂ ಮಾಡಿ ಹಾಕ್ತೀನಿ, ಆ ರೀತಿ ಇರುತ್ತೆ. ಹಾಗೆ ಒಂದು ಬನಾನಾನ ಹಾಕ್ತಾಯಿದ್ದೀನಿ, ಬಾಳೆಹಣ್ಣು. ಇಷ್ಟು ಸಾಕಾಗುತ್ತೆ ಅವನಿಗೆ. ಒಂದು ಲಂಚ್ ಬಾಕ್ಸ್ ಇವಾಗ ರೆಡಿ ಆಯಿತು. ನೆಕ್ಸ್ಟು ಇದಕ್ಕೆ ಒಂದು 2 ಬಿಸ್ಕೆಟ್ನ ಸಪ್ರೇಟಾಗಿ ಹಾಕಿ ಎತ್ತಿಡ್ತಾಯಿದ್ದೀನಿ. ಯಾಕಂದರೆ ಅವನಿಗೆ ಆಪ್ಷನ್ ಇದ್ದರೆ ಬೇಕಾದಾಗ ಯಾವ್ದು ಬೇಕೋ ಅದನ್ನು ತಿಂತಾನೆ ಕ್ಲಾಸಲ್ಲಿ ಅನ್ನೋದಕ್ಕೋಸ್ಕರ ಅಷ್ಟೇ. ಈಗ ಹಸ್ಬೆಂಡ್ಗೆ ತಿಂಡಿ ಕೊಡ್ತಾಯಿದ್ದೀನಿ. ನಾನು ನಿಮ್ಗೆ ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೆ, ಬಾಳೆ ಎಲೆ ಬೆಳೆಸೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ. ಸೊ ಹಾಗಾಗಿ ನಮ್ಮ ದಿನಗಳಲ್ಲಿ, ಅಂದರೆ ವಾರಕ್ಕೆ 7 ದಿನದಲ್ಲಿ ನಮಗೆ 3 ದಿನನಾದರೂ ನಾವು ಬಾಳೆ ಎಲೆನ ಬಳಸ್ತೀವಿ. ಹಾಗೆ ಸ್ವಲ್ಪ ಸಾಂಬಾರಿತ್ತು, ಮಟನ್ ಸಾಂಬಾರು ಮಾಡಿದ್ದಿದ್ದು, ಸ್ವಲ್ಪ ಸಾಂಬಾರಿತ್ತು. ಸೊ ಆ ಸಾಂಬಾರನ್ನ ಅವ್ರಿಗೆ ತಿನ್ನೋದಕ್ಕೆ ಅಂತ ಗೀ ರೈಸ್ ಜೊತೆಗೆ ಕೊಟ್ಟಿದ್ದೀನಿ. ಹಾಗೆ ನೀವು ಇದ್ರ ಜೊತೆಗೆ ಆಲೂಗಡ್ಡೆ ಕುರ್ಮಾ ಮಾಡ್ಕೊಳ್ಬೋದು, ಮತ್ತು ಏನಾದರೂ ಮಾಡ್ಕೊಳ್ಬೋದು, ತುಂಬಾ ಚೆನ್ನಾಗಿರುತ್ತೆ. ತುಂಬ ದಿನದಿಂದ ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಅಗೇನ್ ಮನೆ ಶಿಫ್ಟಿಂಗ್ ಒಂದು 3 ಮಂತ್ಸ್ ಆಯಿತು. ಯಾಕಂದರೆ ಇಲ್ಲಿಗೆ ಬಂದು ಅಡ್ಜಸ್ಟ್ ಆಗೋದಕ್ಕೆ ಅಷ್ಟು ದಿನ ಆಯಿತು. ಸೊ ಸ್ವಲ್ಪ ಮನೆ ಕೆಲಸಗಳು, ಹಾಗೆ ಸ್ವಲ್ಪ ಸೋಂಬೇರಿತನ ಎಲ್ಲ ಸೇರಿಕೊಂಡು ಇಷ್ಟು ದಿನ ವೀಡಿಯೋ ಮಾಡೋದಕ್ಕೆ ಆಗಿರಲಿಲ್ಲ. ಸೊ ಇವಾಗ ಮತ್ತೆ ನಾನು ಸ್ಟಾರ್ಟಪ್ ಮಾಡಿದ್ದೀನಿ, ವಿಡಿಯೋನ ಶುರು ಮಾಡಿದ್ದೀನಿ. ಹಾಗೆ ಎಲ್ರಿಗೂ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈಗಿನ ವಿಡಿಯೋ ಮಾಡ್ತಿರೋದೇನು ಅಂತ ಹೇಳಿದ್ರೆ, ಸ್ವಲ್ಪ ಹೆಲ್ದಿ ಕಾನ್ಸೆಪ್ಟಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಸ್ವಲ್ಪ ಲೈಫ್ ಸ್ಟೈಲ್ಸ್ನ ಚೇಂಜ್ ಮಾಡ್ಕೊಂಡಿರೋದ್ರಿಂದ, ಸೊ ನಿಮ್ಮ ಜೊತೆಗೆ ಅದನ್ನು ಶೇರ್ ಮಾಡ್ತಾ ಹೋದರೆ ನಿಮಗೂ ಯೂಸ್ ಆಗುತ್ತೆ, ಹಾಗೆ ಖುಷಿ ಆಗುತ್ತೆ ವಿಡಿಯೋ ನೋಡೋದಕ್ಕೆ ಅನ್ನೋದಕ್ಕೋಸ್ಕರ ಆ ಹೆಲ್ದಿ ಕಾನ್ಸೆಪ್ಟನ್ನ ಮಾಡ್ತಾಯಿದ್ದೀನಿ. ಹಾಗೆ ಈ ವಿಡಿಯೋನ ಮತ್ತೆ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ
ಸ್ಟಾರ್ಟ್ ಮಾಡಿ. ಹಾಗೆ ತಿಂಡಿ ಆದ ನಂತರ ಮಧ್ಯಾಹ್ನದ ಅಡುಗೆಗೆ ನಾನಿಲ್ಲಿ ಉಪ್ಸಾರನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಇಲ್ಲಿ ಮಡಕೆನ ಬಳಸ್ಕೊಂಡು ಉಪ್ಸಾರನ್ನ ಮಾಡ್ತಾಯಿದ್ದೀನಿ. ಹಾಗೆ ಕಾಳುಗಳು ಬಂದು ನಾನಿಲ್ಲಿ 3 ಸ್ಪೂನ್ ಆಗುವಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ, 3-4 ಟೇಬಲ್ ಸ್ಪೂನು. ಮತ್ತು ಅದ್ರ ಜೊತೆಗೆ ನಾನಿಲ್ಲಿ ಹೆಸರು ಕಾಳನ್ನ ತೊಗೊಂಡಿದ್ದೀನಿ, 4 ಸ್ಪೂನ್ ಆಗುವಷ್ಟು ಹೆಸರು ಕಾಳು. ಮತ್ತು ಒಂದು ಸ್ವಲ್ಪ ತಗಣಿ ಕಾಳನ್ನ ತೊಗೊಂಡಿದ್ದೀನಿ. ಈ ಥರ ಕಾಳುಗಳನ್ನ ಮಿಕ್ಸ್ ಮಾಡೋದ್ರಿಂದ ಉಪ್ಸಾರು ತುಂಬಾ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ಹಾಗೆ ಈ ಕಾಳುಗಳನ್ನೆಲ್ಲ ಒಂದು 2 ಸತಿ ನೀಟಾಗಿ ತೊಳ್ಕೊಳ್ಬೇಕಾಗುತ್ತೆ. ತೊಳ್ಕೊಂಡು ಹಾಗೆಯೇ ಸ್ವಲ್ಪ ನೀರು ಹಾಕಿ ನೆನೆಯೋಕೆ ಇಟ್ಕೊತೀನಿ. ಯಾಕಂದರೆ ನೀರು ಕುದಿಯೋ ತನಕ ಇದನ್ನು ನೆನೆಸ್ಕೊಂಡ್ರೆ ಅಂದರೆ ಅದರಲ್ಲಿ ಹಾಕಿರೋಂತಹ ಪೆಸ್ಟಿಸೈಡ್ಸ್ ಎಲ್ಲ ಹಾಕಿರ್ತಾರೆ ಕಾಳು ಹಾಳಾಗಬಾರ್ದು ಅಂತ. ಸೊ ಹಾಗಾಗಿ ಹಾಗೆ ನೆನೆಸಿಟ್ಕೊಂಡು ನೀರು ತೆಗೆದ್ಬಿಟ್ಟು ಹಾಕ್ಕೊಳ್ಳೋಣ. ನೋಡಿ, ಹಾಗೆ ಇದು ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಾನು. ಮೊದಲಿಗೆ ನೀರನ್ನ ಕಾಯಕ್ಕೆ ಇಟ್ಕೊಂಡು ನೆಕ್ಸ್ಟು ಸೊಪ್ಪನ್ನ ಈ ರೀತಿ ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಸೊಪ್ಪನ್ನೆಲ್ಲ ಕಟ್ ಮಾಡಿದ್ದಾಯಿತು. ಇವಾಗ ಸೊಪ್ಪನ್ನ ಒಂದು 2-3 ಸತಿ ನೀಟಾಗಿ ಮಣ್ಣು ಹೋಗೋ ಥರ ಇದನ್ನು ತೊಳ್ಕೊಳ್ಬೇಕಾಗತ್ತೆ. ನೋಡಿ, ನೋಡ್ತಿದ್ದಂಗೆ ನೀರು ಕಾಯಿತು. ಸೊ ಹಾಗಾಗಿ ನೀರು ಬಿಸಿಯಾದ ನಂತರ ನಾನು ತೊಳ್ಕೊಂಡಿದ್ದಂತಹ ನೆನೆಸಿದ ಕಾಳನ್ನ ಹಾಕ್ತಾಯಿದ್ದೀನಿ. ಅದು ನಾವು ನೆನೆಸಿರುವಂತಹ ನೀರನ್ನ ತೆಗೆದು ಕಾಳನ್ನ ಹಾಕ್ಕೊಂಡಿರೋವಂಥದ್ದು. ಹಾಗೆ ಈ ಕಾಳು ಬೇಯೋ ತನಕ ನಾನಿಲ್ಲಿ ಖಾರ ರೆಡಿ ಮಾಡ್ಕೊಂಡು ಬಿಡ್ತೀನಿ. ಈಗ ಒಂದು 10-15 ಹಸಿರು ಮೆಣಸಿನ್ಕಾಯಿನ ತೊಗೊಂಡು ಈ ರೀತಿ ಒಂದು ಏನಾದ್ರೂ ಈ ಥರ ಒಂದು ತಂತಿ ಅಥವಾ ಏನಾದರೂ ಇದ್ದರೆ ಅದನ್ನ ಚುಚ್ಕೊಳ್ಳಿ. ನಾನಿಲ್ಲಿ ಓವನ್ದು ಸ್ಕ್ರೂಗಳನ್ನ ತೊಗೊಂಡಿದ್ದೀನಿ. ಈ ರೀತಿ ಚುಚ್ಕೊಂಡು ಸ್ಟವ್ ಮೇಲೆ ಸುಟ್ಕೊಂಡ್ರೆ ನಮಗೆ ಆ ಮೆಣಸಿನ್ಕಾಯಿ ಒಲೆಯಲ್ಲಿ ಸುಟ್ಟಿರೋ ಟೇಸ್ಟೇ ಬರುತ್ತೆ. ಸೊ ಹಾಗಾಗಿ ರೀತಿ ಸುಟ್ಕೊಳ್ಬೋದು. ಕೆಲವರು ಎಣ್ಣೆಲೆಲ್ಲ ಹುರ್ಕೊತಾರೆ, ಎಣ್ಣೆಲಿ ಹುರಿಯೋದು ಬೇಡ, ರೀತಿ ಸುಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನಂತರ ಇಲ್ಲಿ ಒಂದು ಗೋಲಿ ಗಾತ್ರದ್ದು ಹುಣಸೆಹಣ್ಣು ತೊಗೊಂಡಿದ್ದೀನಿ ಖಾರಕ್ಕೆ ಅಂತೇಳಿ. ಇದನ್ನು ಅಷ್ಟೇ ನಾವು ಒಲೆ ಮೇಲೇ ಸುಟ್ಕೊಂಡ್ರೆ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈ ರೀತಿ ನೀಟಾಗಿ ಸುಟ್ಕೊಳ್ಬೇಕು. ಇವಾಗ ಸುಟ್ಕೊಂಡಿದ್ದ ನಂತರ ಇವಾಗ ನಾನು ಉಪ್ಸಾರು ಖಾರನ ಇಲ್ಲಿ ಕಲ್ಲಲ್ಲೇ ರುಬ್ಕೊಳ್ತಾ ಇದ್ದೀನಿ. ಚಟ್ನಿ ಕಲ್ಲು ಇದು. ಸೊ ಇದರಲ್ಲೇ ರುಬ್ಕೊಳ್ತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿ ಮತ್ತು ಸುಟ್ಕೊಂಡಿರುವಂತಹ ಹುಣಸೆಹಣ್ಣು ಮತ್ತು 2 ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಒಂಚೂರು ಜಾಸ್ತಿ ಹಾಕ್ಕೊಂಡ್ರು ಅಂದರೆ ಖಾರ ಹಾಳಾಗೋದಿಲ್ಲ, ಹಾಗೆ ಇಟ್ಕೊಳ್ಬೋದು. ಮತ್ತು ಒಂದು 10-15 ಕಡ್ಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು, ಯಾಕಂದರೆ ಕೊತ್ತಂಬರಿ ಸೊಪ್ಪು ಹಾಕಿದಷ್ಟು ರುಚಿ ತುಂಬಾ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ. ಮತ್ತು 1 ಟೇಬಲ್ ಸ್ಪೂನ್ ಆಗುವಷ್ಟು ಮೆಣಸು ಮತ್ತು 1.5 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಂಡು ಇಲ್ಲಿ ಚೆನ್ನಾಗಿ ಇದನ್ನು ಪೇಸ್ಟ್ ಮಾಡ್ಕೊಳ್ತೀನಿ. ಈ ರೀತಿ ತರ್ತರಿಯಾಗಿದ್ದರೆ ಸಾಕು. ಖಾರ ತುಂಬಾ ನುಣ್ಣಗೆ ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಇದನ್ನು ನಾವು ಫ್ರೀಝರಲ್ಲ ಅಥವಾ ರೆಫ್ರಿಜರೇಟರಲ್ಲ ಇಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಒಂದು ಪಿಂಗಾಣಿದು ಇದು ಬಾಕ್ಸ್ ಬರುತ್ತಲ್ಲ, ಉಪ್ಪೆಲ್ಲ ಹಾಕಿಟ್ಟಿದ್ದೀನಲ್ಲ, ನಿಮಗೆ ಕಾಣಿಸ್ತಾ ಇರ್ಬೋದು. ಸೊ ಆ ಥರದೊಂದು ಬಾಕ್ಸ್ ಒಳಗಡೆ ಹಾಕಿ ಇಟ್ಕೊಂಡ್ರೆ ಆಯಿತು. ಪಿಂಗಾಣಿದು ಜಾರ್ ಒಳಗಡೆ ಹಾಕಿ ಇಟ್ಕೊಂಡ್ರೆ ಆಗುತ್ತೆ. ನೋಡಿ, ಈ ರೀತಿ ಉಪ್ಸಾರು ಖಾರನ ರೆಡಿ ಮಾಡ್ಕೊಳ್ಬೋದು. ನೆಕ್ಸ್ಟ್ ನೋಡಿ, ಇವಾಗ ಖಾರ ರುಬ್ಬಿ ಎತ್ಕೊಂಡ್ಮೇಲೆ ಇದಕ್ಕೆ ಒಂದು ಅರ್ಧ ಟೊಮೊಟೊನ ಹಾಕಿ ಇದರಲ್ಲೇ ಮತ್ತೆ ರುಬ್ಕೊಳ್ತಾ ಇದ್ದೀನಿ. ಯಾಕಂದರೆ ಅದರಲ್ಲಿ ಇರುವಂತಹ ಖಾರ ಎಲ್ಲನೂ ಟೊಮೊಟೊಗೆ ಹಿಡೀಲಿ ಅಂತ ಹೇಳಿ ಇದನ್ನು ಉಪ್ಸಾರಿಗೆ ಬಳಸ್ಕೊಳ್ತೀವಿ, ಅದಕ್ಕೋಸ್ಕರ ಈ ರೀತಿ ಇದನ್ನು ಮ್ಯಾಶ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಮ್ಯಾಶ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ತೊಳ್ಕೊಳ್ಬೇಕು. ಕಲ್ಲನ್ನೆಲ್ಲ ನೀಟಾಗಿ ತೊಳ್ಕೊಂಡು ಈ ನೀರನ್ನು ಹಾಗೆ ಇಟ್ಕೊಳ್ಳಿ.
ನೆಕ್ಸ್ಟ್ ಇಲ್ಲಿ ಕಾಳು ಬೆಂದಿದೆಯಾ ಅಂತ ಒಂದ್ಸತಿ ಚೆಕ್ ಮಾಡಿಕೊಂಡು ಸೊಪ್ಪನ್ನ ಹಾಕೊಂಡ್ಬಿಡೋಣ. ಇವಾಗ ಕಾಳನ್ನ ಬೆಂದಿದೆಯಾ ಅಂತ ಒಂದ್ಸತಿ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಬೆಂದಿದೆ ಕಾಳು. ಇವಾಗ ಇದಕ್ಕೆ ಆವಾಗಲೇ ನಾವು ತೊಳೆದು ಸೋರಿಸ್ಕೊಂಡಿರುವಂತಹ ಸೊಪ್ಪನ್ನು ಹಾಕ್ಕೊಳ್ತಿದ್ದೀನಿ. ಇಲ್ಲಿ ನಾನು 2 ಕಟ್ಟಾಗುವಷ್ಟು ಚಿಲ್ಕರೆ ಸೊಪ್ಪನ್ನ ತೊಗೊಂಡಿದ್ದೀನಿ. ನೀವು ಯಾವ ಸೊಪ್ಪನ್ನಾದ್ರೂ ಬಳಸ್ಕೊಳ್ಬೋದು. ಚಿಲ್ಕರೆ ಸೊಪ್ಪು ಅಥವಾ ಈ ನಮ್ಮ ಹಳ್ಳಿ ಕಡೆ ಎಲ್ಲ ಬೆರಕೆ ಸೊಪ್ಪು ಅಂತ ಸಿಗುತ್ತೆ. ಅಂದರೆ ಎಲ್ಲ ಥರ ಸೊಪ್ಪುಗಳನ್ನ ಮಿಕ್ಸ್ ಮಾಡಿ ಹಾಕ್ತಾರೆ. ಬಟ್ ಇಲ್ಲಿ ಬೆಂಗಳೂರಲ್ಲೆಲ್ಲ ಸಿಗೋದಿಲ್ಲ. ಸೊ ಹಾಗಾಗಿ ಯಾವ ಸೊಪ್ಪು ಸಿಗುತ್ತೆ ಅದರಲ್ಲೇ ಮಾಡ್ಕೊಳ್ಬೇಕಷ್ಟೇ. ನೋಡಿ ಈ ರೀತಿ ನೀಟಾಗೆಲ್ಲನೂ ಹಾಕ್ಕೊಳ್ಬೇಕು. ಹಾಗೆ ನಾವು ನಾರ್ಮಲಾಗಿ ಅಲ್ಯೂಮಿನಿಯಂ ಪಾತ್ರೆಗಳಲ್ಲಿ ಅಡುಗೆ ಮಾಡೋದ್ರಿಂದ ನಮ್ಮ ಆರೋಗ್ಯನೂ ಹಾಳು. ಸೊ ಹಾಗಾಗಿ ವಾರಕ್ಕೆ 1 ಸತಿ ಅಥವಾ 2 ಸತಿನಾದ್ರೂ ಮಣ್ಣಿನ ಪಾತ್ರೆ ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ನೋಡಿ ಈಗ ಸೊಪ್ಪು ಹಾಕಿದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸೊಪ್ಪು ಬೇಯೋ ತನಕ ನೀಟಾಗಿ ಇದನ್ನು ಬೇಯಿಸ್ಕೊಳ್ಬೇಕು. ಹಾಗೆ ಸೊಪ್ಪನ್ನು ಅಷ್ಟೇ ತುಂಬ ಜಾಸ್ತಿ ಹೊತ್ತು ಬೇಯಿಸಬೇಡಿ, ಯಾಕಂದರೆ ಮಡಿಕೆಲಿ ತುಂಬ ಬೇಗನೆ ಬೆಂದೋಗ್ಬಿಡುತ್ತೆ. ಸೊ ಹಾಗಾಗಿ ಇವಾಗ ಆ ಸೊಪ್ಪನ್ನೆಲ್ಲ ಅಂದರೆ ಸೊಪ್ಪಲ್ಲಿರೋ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಸೊಪ್ಪು ಬೇರೆ ಮತ್ತು ನೀರು ಬೇರೆನ ಮಾಡ್ಕೋಬೇಕು. ಈ ರೀತಿ ಸೋಸ್ಕೋಬೇಕು. ಬಟ್ ಆದಷ್ಟು ಮಡಿಕೆ ಉಪಯೋಗಿಸ್ಬೇಕಾದ್ರೆ ಬಟ್ಟೆ ಬಳಸ್ಕೊಂಡು ಅಡುಗೆ ಮಾಡಿ. ಈ ನಾವು ಸ್ಟೀಲ್ ಇಕ್ಲ ಎಲ್ಲ ಬಳಸ್ತೀವಲ್ಲ, ಅದು ಹ್ಯಾಂಡಲ್ ಮಾಡೋದಕ್ಕೆ ಅದನ್ನೆಲ್ಲ ಬಳಸಿದ್ರೆ ಮಡಿಕೆ ಒಡೆದೋಗ್ಬಿಡುತ್ತೆ. ಮತ್ತು ಆದಷ್ಟು ಕೇರ್ಫುಲ್ಲಾಗಿ ಆ ಮಡಿಕೆಯಲ್ಲೇ ಅಡುಗೆ ಮಾಡಬೇಕು. ತುಂಬ ಅಂದರೆ ಯಾಕಂದ್ರೆ ಜೋರಾಗಿ ಹಿಂಗೆ ಎತ್ತಿ ಕುಕ್ಕೋದೆಲ್ಲ ಮಾಡಿದ್ರೆ ಮಡಿಕೆ ಒಡೆದೋಗ್ಬಿಡುತ್ತೆ. ನೋಡಿ ಹಾಗೆ ಇವಾಗ ನಮಗೆ ನೀರಿದೆಯಲ್ಲ, ತೊಗೊಂಡಿದ್ವಲ್ಲ ಉಪ್ಸಾರು ನೀರನ್ನು ಒಲೆ ಮೇಲೆ ಇಟ್ಕೊಳ್ತೀನಿ. ಇದಕ್ಕೆ ನಾನು ಆವಾಗಲೇ ಟೊಮೊಟೊನ ರುಬ್ಕೊಂಡಿದ್ನಲ್ಲ ಕಲ್ಲಲ್ಲಿ, ಸೊ ಆ ಟೊಮೊಟೊ ನೀರನ್ನು ಇದಕ್ಕೆ ಸೇರಿಸ್ಕೊಂಡು ಉಪ್ಪೇನಾದ್ರು ಕಡಿಮೆ ಆಗಿದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುದಿಸ್ಕೊಂಡ್ರೆ ನಮ್ಮ ಉಪ್ಸಾರು ರೆಡಿ ಆಗುತ್ತೆ. ಹಾಗೆ ಇನ್ನೊಂದು ಕಡೆ ಅನ್ನನೂ ಮಾಡಿಟ್ಕೊಂಡಿದ್ದೀನಿ ನಾನು ಮಡಿಕೆಯಲ್ಲೇ. ಸೊ ಇವಾಗ ತೆಗೆದಿಟ್ಕೊಂಡಿರೋಂಥ ಸೊಪ್ಪು ಕಾಳನ್ನು ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಇವಾಗ ಒಂದು ಮಣ್ಣಿನ ಪಾತ್ರೆಯಲ್ಲಿ ಒಂದು 2 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ ಎಣ್ಣೆನ ನೀಟಾಗಿ ಈ ರೀತಿ ಮೊದಲೇ ಆ ಪಾತ್ರೆಗೆಲ್ಲ ಅಂಟೋ ರೀತಿಯಾಗಿ ಈ ರೀತಿ ಮಾಡಿ ಇಡಬೇಕು. ಇಲ್ಲ ಅಂಥೇಳಿದ್ರೆ ಆ ಬಿಸಿ ಕಾವಿಗೆ ಪಾತ್ರೆ ಒಡೆದೋಗ್ಬಿಡುತ್ತೆ. ಸೊ ಹಾಗಾಗಿ ನೋಡಿ ಈಗ ಸಾಂಬಾರು ಕೂಡ ರೆಡಿಯಾಗಿದೆ. ಉಪ್ಸಾರು ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ಆಫ್ ಮಾಡಿಕೊಂಡು ಈಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಬಿಡ್ತೀನಿ ನಾನು ಇವಾಗ. ಸೊ ಇವಾಗ ಎಣ್ಣೆ ಕಾದಿದೆ. ಎಣ್ಣೆ ಕಾದಿದ ನಂತರ ಇದಕ್ಕೆ ನಾನು ಒಂದೇ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಬೇಡ. ಕೆಲವ್ರು ಹಾಕಲ್ಲ, ಬಟ್ ನಮ್ಮ ಮನೇಲಿ ಹಾಕ್ತೀವಿ ನಾವು ಸಾಸಿವೆನ. ಸೊ ಹಾಗಾಗಿ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಒಂದು ದಪ್ಪನಾಗಿರೋ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ತಿದ್ದೀನಿ. ಮತ್ತು 2 ಹಸಿರುಮೆಣ್ಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗಬೇಕಿದ್ದು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡ್ಕೊಳ್ತಾ ಇದ್ದಂಗೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ರೆ, ಉಪ್ಪು ಹಾಕಿರೋದಕ್ಕೋಸ್ಕರ ಈರುಳ್ಳಿ ಸ್ವಲ್ಪ ತುಂಬ ಬೇಗನೆ ಬೇಯುತ್ತೆ. ಸೊ ಹಾಗಾಗಿ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಆದಷ್ಟು ಮಡಿಕೆಲಿ ಅಡುಗೆ ಮಾಡಬೇಕಾದ್ರೆ ಕಡಿಮೆ ಉರಿ ಇಟ್ಕೊಂಡು ಅಡುಗೆ ಮಾಡಿದ್ರೆ ಮಡಿಕೆ ತುಂಬ ವರ್ಷ ಬಾಳಿಕೆ ಬರುತ್ತೆ. ಸೊ ಹಾಗಾಗಿ ನೋಡಿ ಈ ರೀತಿ ಆದಮೇಲೆ ನಾವು ಬೇಯಿಸ್ಕೊಂಡಿರೋಂಥ ಸೊಪ್ಪನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸೊಪ್ಪನ್ನು ಹಾಕಿದ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿದ ನಂತರ ಇಲ್ಲಿ 1 ಕಪ್ ಆಗುವಷ್ಟು ಕಾಯಿ ತುರಿನ ನಾನು ಸೊಪ್ಪಿಗೆ ಹಾಕಿ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಹಾಗೆ ರುಚಿಯಾಗಿರುವಂತಹ ಆರೋಗ್ಯಕರವಾಗಿರುವಂತಹ ಉಪ್ಸಾರು ಮತ್ತು ಪಲ್ಯ, ಅನ್ನ ಎಲ್ಲ ರೆಡಿಯಾಗಿದೆ. ಮತ್ತು ನಾನು ಮಧ್ಯಾಹ್ನದ ಊಟಕ್ಕೆ ಅಂತ ಹೇಳಿ ಮಜ್ಜಿಗೆನ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಮಜ್ಜಿಗೆ ಮಧ್ಯಾಹ್ನ ಟೈಮ್ ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು. ಹಾಗಾಗಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಹೇಗಿತ್ತು ಅಂತ. ಹೀಗೆ ನೀವು ನನಗೆ ಸಪೋರ್ಟ್ ಮಾಡ್ತಾಯಿದ್ರೆ ಈ ರೀತಿಯಾಗಿ ಒಳ್ಳೊಳ್ಳೆ ಕಂಟೆಂಟ್ನ ಕೊಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಅಡುಗೆ ಆದ ನಂತರ ಕಿಚನೆಲ್ಲ ಈ ರೀತಿಯಾಗಿ ಕ್ಲೀನ್ ಮಾಡಿಕೊಂಡು ಇವಾಗ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.